ಪಥಸಂಚಲನ ಮಾಡಬೇಕು ಅಂತಂದರೆ ಅನುಮತಿ ತಗೊಂಡು ಮಾಡಬೇಕು ಇನ್ನು ಮುಂದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಉಲ್ಲೇಖ ಮಾಡ್ತಾನೆ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ಸಮಸ್ಯೆಗಳೇ ಕಾಣ್ತಾ ಇಲ್ಲ. ಒಂದೇ ಒಂದು ಸಮಸ್ಯೆ ಅವ್ರಿಗೆ ಕಾಣ್ತಾ ಇರೋದು, ಭಾಳ ಗಂಭೀರವಾಗಿರೋ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಅದು RSS ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಸಂವಿಧಾನದಲ್ಲೇ ಇದೆ, ಆ ಥರ ಅನೇಕ ಸಂಸ್ಥೆಗಳಿದ್ದಾವೆ ರಿಜಿಸ್ಟ್ರೇಷನ್ ಮಾಡ್ದೇನೆ, ಸರ್ಕಾರದ ಯಾವುದೇ ನೆರವನ್ನು ತೆಗೆದುಕೊಳ್ದೇನೆ ಸಾಮಾಜಿಕ ಕೆಲಸನ, ದೇಶದ ಕೆಲಸನ ಮಾಡ್ತಕ್ಕಂಥ 10 ಸಂಘಟನೆಗಳು, ಸಂಘ ಸಂಸ್ಥೆಗಳು ದೇಶದಲ್ಲಿ ಇದ್ದಾವೆ, ನಮ್ಮ ರಾಜ್ಯದಲ್ಲೂ ಇದ್ದಾವೆ. ಅದರೊಳಗೆ RSS ನಿಸ್ವಾರ್ಥ ಮನೋಭಾವನೆಯಿಂದ, ಪ್ರಾಮಾಣಿಕತೆಯಿಂದ ದೇಶ ಸೇವೆ ಮಾಡುವಂಥ ಏಕೈಕ ಭಾರಿ ದೊಡ್ಡ ಸಂಘಟನೆ RSS. ಅಂಥ RSS ಬಗ್ಗೆ ಇವರು ಟೀಕಾ ಪ್ರಹಾರ ಮಾಡ್ತಾರೆ. RSS ಅನ್ನೋದೊಂದು ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಏನು ಸಮಸ್ಯೆಗಳು ಕಣ್ಮುಂದೆ ಅವ್ರಿಗೆ ಕಾಣಿಸ್ತಾನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗದಲ್ಲಿ, ಅವ್ರ ಚಿತ್ತಾಪುರದಲ್ಲೇ ಶಾಲೆಗಳು, ಹಾಸ್ಟೆಲ್ಗಳು ನಾರ್ತಾ ಇದ್ದಾವೆ. ಒಳ್ಳೆ ಬಸ್ ಇಲ್ಲ, ರಸ್ತೆಗಳಿಲ್ಲ, ಒಂದು KDP ಮೀಟಿಂಗ್ ಮಾಡಿಲ್ಲ. ಹೋಗಲಿ, ಒಂದು KDP ಮೀಟಿಂಗ್ ಮಾಡಿಲ್ಲ ಅವ್ರ ಯೋಗ್ಯತೆಗೆ. ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಏನು ಮಾತಾಡೋದು? ಈಗ ಹೇಳ್ತಾ ಇದ್ದಾರೆ RSS ಇನ್ನು ಮುಂದೆ ಪಥಸಂಚಲನ ಮಾಡಬೇಕು ಅಂತಂದರೆ ಪರ್ಮಿಷನ್ ತೆಗೆದುಕೊಳ್ಬೇಕು. ಪರ್ಮಿಷನ್ ತೆಗೆದುಕೊಂಡೇ ಮಾಡ್ತಾ ಇದ್ದಾರೆ RSSನವರು. ಪರ್ಮಿಷನ್ ತೆಗೆದುಕೊಳ್ದೇನೆ ಅವರು ರೂಟ್ ಮ್ಯಾಪ್ ಹಾಕ್ಕೊಳ್ದೇನೆ ಈ ರಸ್ತೆನಲ್ಲಿ ನಮ್ದು ರೂಟ್ ಮಾರ್ಚ್ ಆಗುತ್ತೆ ಅಂತ ಹೇಳಿ ಪೊಲೀಸರಿಗೆ ತಿಳಿಸ್ದೇನೆ ಮಾಡ್ತಿದ್ದಾರಾ? ಯಾವ ಕಾಲದಲ್ಲಿದ್ದರು ಇವರು? ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ RSSನ ಟೀಕೆ ಮಾಡೋದೇ ಒಂದು ಮಹಾನ್ ಕೆಲಸ ಆಗಿಬಿಟ್ಟಿದೆ. ಇಂಥ ಒಂದು ಪ್ರಾಮಾಣಿಕ ಸಂಘಟನೆಗೆ, ಇಂಥ ಒಂದು ದೇಶಭಕ್ತ ಸಂಘಟನೆಗೆ ಜನ ಮೂದಲಿಸ್ತಾ ಇದ್ದಾರೆ ಅವ್ರ ಬಗ್ಗೆ, ಏನಾಗಿದೆ ಇವರಿಗೆ ಅಂತ. ಹಾಗಾಗಿ ತಾವು ಮಾಡ್ತಾ ಇರ್ತಕ್ಕಂಥ ಟೀಕಾ ಟಿಪ್ಪಣಿಗಳ ಬಗ್ಗೆ ಒಂದು ಸರಿ ಪುನರಾಲೋಚನೆ ಮಾಡಿಕೊಳ್ಳೋದು ಒಳ್ಳೆಯದು ಅಂಥೇಳಿ ನಾನು ಪ್ರಿಯಾಂಕ್ ಖರ್ಗೆ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. RSS ಪಥಸಂಚಲನ ಮಾಡಬೇಕು ಅಂತಂದರೆ ಅನುಮತಿ ತಗೊಂಡು ಮಾಡಬೇಕು ಇನ್ನು ಮುಂದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಉಲ್ಲೇಖ ಮಾಡ್ತಾನೆ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ಸಮಸ್ಯೆಗಳೇ ಕಾಣ್ತಾ ಇಲ್ಲ. ಒಂದೇ ಒಂದು ಸಮಸ್ಯೆ ಅವ್ರಿಗೆ ಕಾಣ್ತಾ ಇರೋದು, ಭಾಳ ಗಂಭೀರವಾಗಿರೋ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಅದು RSS ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಸಂವಿಧಾನದಲ್ಲೇ ಇದೆ, ಆ ಥರ ಅನೇಕ ಸಂಸ್ಥೆಗಳಿದ್ದಾವೆ ರಿಜಿಸ್ಟ್ರೇಷನ್ ಮಾಡ್ದೇನೆ, ಸರ್ಕಾರದ ಯಾವುದೇ ನೆರವನ್ನು ತೆಗೆದುಕೊಳ್ದೇನೆ ಸಾಮಾಜಿಕ ಕೆಲಸನ, ದೇಶದ ಕೆಲಸನ ಮಾಡ್ತಕ್ಕಂಥ 10 ಸಂಘಟನೆಗಳು, ಸಂಘ ಸಂಸ್ಥೆಗಳು ದೇಶದಲ್ಲಿ ಇದ್ದಾವೆ, ನಮ್ಮ ರಾಜ್ಯದಲ್ಲೂ ಇದ್ದಾವೆ. ಅದರೊಳಗೆ RSS ನಿಸ್ವಾರ್ಥ ಮನೋಭಾವನೆಯಿಂದ, ಪ್ರಾಮಾಣಿಕತೆಯಿಂದ ದೇಶ ಸೇವೆ ಮಾಡುವಂಥ ಏಕೈಕ ಭಾರಿ ದೊಡ್ಡ ಸಂಘಟನೆ RSS.